ನಿನ್ನೆ ನಡೆದ ಇನ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಕಮಿಷನರ್ನ ಭೇಟಿ ಮಾಡಿದ್ದೀರಾ, ಏನು ಕಾನೂನು ಕ್ರಮ ಆಗಿದೆ, ಯಾರ್ಯಾರ ಮೇಲೆ ಕ್ರಮ ಆಗಿದೆ ಅಂತ, ಇನ್ನು ಯಾಕೆ ಡಿಲೇ ಆಯಿತು? ನೋಡಿ, ರಾಜ್ಯದಲ್ಲಿ ಸರ್ಕಾರ ಬಂದಾಗಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳು, ಧಾರ್ಮಿಕ ಸಂಕೇತಗಳು, ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ಈ ಕೇಸಲ್ಲಿ ಜನವಾರ ಇರ್ಬೋದು. ಹೋದ ವರ್ಷ ನಿಮಗೆ ನೆನಪಿದೆ, CET ಎಕ್ಸಾಮು KPSC ಎಕ್ಸಾಮ್ ಆದಾಗ ಒಬ್ಬರು ಹೆಣ್ಮಗಳದ್ದು ತಾಳಿ ತೆಗೆಸಿದ್ರು. ಇದು ಷಡ್ಯಂತ್ರದ ರೀತಿ ಇವತ್ತು ನಮಗೆ ಕಾಣ್ತಾ ಇದೆ. ಒಂದು ಸತಿ ಆಯಿತು ಅಂತಂದರೆ ಓಕೆ ಅನ್ಬೋದು, 2 ಸತಿ ಆದಾಗ ಆಯ್ತಪ್ಪ ಏನೋ ಬೆನಿಫಿಟ್ ಆಫ್ ಡೌಟು ಅನ್ಬೋದು. ಇದು 3ನೇ ಸತಿ ಬೀದರು, ಶಿವಮೊಗ್ಗ, ಈ ಸತಿ ಇವಾಗ ಬೆಂಗಳೂರು ಅಂತಂದರೆ ಇದು ರಾಜ್ಯ ಸರ್ಕಾರದ ಒಂದು ಪ್ರೊಟೆಕ್ಷನ್ ಇದೆ ಅಥವಾ ರಾಜ್ಯ ಸರ್ಕಾರದ ಡೈರೆಕ್ಷನ್ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಇದು ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈ ಮಕ್ಕಳು 2 ವರ್ಷ ತಯಾರಿ ಮಾಡಿರ್ತಾರೆ ಎಕ್ಸಾಮ್ಗೋಸ್ಕರ, ಒಂದು ಎಕ್ಸಾಮ್ಗೋಸ್ಕರ 2 ವರ್ಷ ಓದಿರ್ತಾರೆ. ನೀನು ಎಕ್ಸಾಮ್ ಹಾಲ್ ಎಂಟ್ರ್ ಆಗುವಂಥ ಟೈಮ್ನಲ್ಲಿ ಇಲ್ಲ ನಿನ್ನ ಜನವಾರ ತೆಗೆದು ಬರಬೇಕು, ತಾಳಿ ತೆಗೆದು ಒಳಗಡೆ ಬರಬೇಕು, ಅವಾಗ ಮಾತ್ರ ನಿನಗೆ ಎಕ್ಸಾಮ್ ಬರೆಯೋಕ್ಕೆ ಬಿಡ್ತೀವಿ ಅಂತಂದರೆ ಅವ್ನು ಮಾನಸಿಕವಾಗಿ ಆ ಮಗುಗೆ ಯಾವ ರೀತಿ ತೊಂದರೆ ಆಗ್ಬೋದು, ಒಂದು ನಿಮಿಷ ಯೋಚನೆ ಮಾಡಿ. ಇದು ಭಾಳ ಅಕ್ಷಮ್ಯವಾಗಿರುವಂಥ ಒಂದು ಅಪರಾಧ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನ ಧಾರ್ಮಿಕ ಸ್ವಾತಂತ್ರ್ಯವನ್ನು, ಧಾರ್ಮಿಕತೆಯನ್ನು ಆಚರಣೆ ಮಾಡುವಂಥ ಹಕ್ಕು ಕೊಡುತ್ತೆ. ಇದನ್ನೇ ಹೋದ ವರ್ಷ ತಾಯಿಗೆ, ಒಬ್ಬಳು ಹೆಣ್ಮಗಳಿಗೆ ತಾಳಿ ತೆಗೆಸಿದ್ದಾಗ ಹೈಕೋರ್ಟು ಆ ಕೇಸನ್ನು ತಗೊಂಡು ಯಾವ ಕಾರಣಕ್ಕೂ ಕೂಡ ಈ ರೀತಿ ನೀವು ಮೈಮೇಲೆ ಹಾಕೊಳ್ಳುವಂಥ ಧಾರ್ಮಿಕ ಸಂಕೇತಗಳೇನಿದೆ ಅದನ್ನು ನೀವು ತೆಗೆಸಬಾರದು ಅಂತ ಹೈಕೋರ್ಟು ಕಾನ್ಸ್ಟಿಟ್ಯೂಷನ್ನ ಕೋಟ್ ಮಾಡಿ ಆರ್ಡರ್ ಕೊಡ್ತು. ಈ ಸಂವಿಧಾನಕ್ಕೂ ಕೂಡ ಅಪಚಾರ ಮಾಡಿರುವಂಥ ಒಂದು ಕ್ರಮ ಇವತ್ತು ನಡೆದಿದೆ. ಇನ್ನೊಂದು, ಇವರೆಲ್ಲ ಬೆಳಗ್ಗೆನೇ ಹೋಗಿ ಮಡಿವಾಳ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಮಧ್ಯಾಹ್ನ ನಾವುಗಳು ಫೋನ್ ಮಾಡೋವರೆಗೂ ಕೂಡ ಪೊಲೀಸ್ ಕಮಿಷನರ್ ಆಫೀಸಿಗೆ ಅಶೋಕ್ ಅವರು ನಾನು ಬರ್ತೀವಿ ಅನ್ನೋವರೆಗೂ ಕೂಡ FIR ರಿಜಿಸ್ಟರ್ ಮಾಡಿರಲಿಲ್ಲ. ಯಾಕೆ ರಿಜಿಸ್ಟರ್ ಮಾಡಿರಲಿಲ್ಲ? ಸರ್ಕಾರ ಏನು ಅನ್ಕೊಂಡ್ಬಿಡುತ್ತೋ ಅನ್ನೋದಕ್ಕೆ ಪಾಪ ಪೊಲೀಸ್ನವರು ಕೂಡ ರಿಜಿಸ್ಟರ್ ಮಾಡಿದ್ರೆ ಸರ್ಕಾರದ ಕೆಂಗಣ್ಣಿಗೆ ಗುರಿ ಆಗ್ಬಿಡ್ತೀವಿ ಅಂತ ಪೊಲೀಸ್ನವರು ಪಾಪ ಹಿಂದೇಟು ಹಾಕಿದ್ರು. ಇವಾಗ ಕಮಿಷನರ್ ಹತ್ರ ಬಂದಾಗ ಅಲ್ಲಿ ಯಾರೋ 3 ಜನನ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅಶೋಕ್ ಅವರು ನಾವು ಡಿಮ್ಯಾಂಡ್ ಮಾಡಿದ್ದೀವಿ, ಇಲ್ಲಿ ಯಾರೋ ನೀವು ಅಲ್ಲಿರೋವಂಥ ಪಾಪ ಅಟೆಂಡರು, ಅಲ್ಲಿ ಯಾರೋ ಒಳಗಡೆ ಚೆಕ್ಕಿಂಗ್ ಮಾಡೋಕ್ಕಿದ್ದಂಥ ಪಾಪ ಯಾರೋ ಒಬ್ಬರು ಕ್ಲರ್ಕೋ ಸ್ಟಾಫು, ಇಂಥವ್ರನ್ನ ನೀವು ಯಾರೋ ಅವರು ಚಿಕ್ಕೋರು ಇರ್ತಾರೆ, ಯಾರೋ ಪಾಪ ಬಲಿ ಅಂತ ಅವ್ರನ್ನ ನೀವು ಹಿಡಿದು ಬಲಿಪಶು ಮಾಡಬಾರ್ದು. ಯಾರು ಇದ್ರದ್ದು ಇನ್ಚಾರ್ಜ್ ಇದ್ದರು, ಯಾರು ಹೆಡ್ ಇದ್ದರು, ಈ ಸೆಂಟರ್ದು ಎಕ್ಸಾಮಿನೇಷನ್ ಹೆಡ್ಡು, ಅವರಿಗೊಂದು ಪಾಠ ಕಲಿಸ್ಬೇಕು. ರಾಜ್ಯದಲ್ಲಿ ಇನ್ನು ಮುಂದೆ ಯಾವುದೇ ಹಿಂದೂಗಳದ್ದು ಅವ್ರದ್ದು ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ತಾಳಿ ಇರ್ಬೋದು, ಶಿವದಾರ ಇರ್ಬೋದು, ಲಿಂಗು ಇರ್ಬೋದು, ಜನವಾರ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಮೇಲೆ ಈ ಸರ್ಕಾರದ ಈ ಪ್ರಹಾರ ಮಾಡುವಂಥದ್ದು, ಅದನ್ನು ಅಟ್ಯಾಕ್ ಮಾಡುವಂಥದ್ದು ನಿಲ್ಲಬೇಕು ಅಂತ ಒಂದು ಮೆಸೇಜ್ ಹೋಗಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದೀವಿ. ಕಮಿಷನರು ಇದಕ್ಕೆ ನಾನು ಆದಷ್ಟು ಬೇಗ ಆ್ಯಕ್ಷನ್ ತಗೊಳ್ತೀವಿ, BNSನ ಪ್ರಕಾರ ಎಲ್ಲ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮಿಷನರಿಗೂ ಮಾತನಾಡಿದೆ, ಅಲ್ಲಿ ನಮ್ಮ DC-ಗೂ ಕೂಡ, ಅರ್ಬನ್ DC-ಗೂ ಕೂಡ ಅಶೋಕ್ ಅವರು ಮಾತಾಡಿದ್ರು. ಅವ್ರಿಗೂ ಕೂಡ ಆದಷ್ಟು ಬೇಗ ಇದ್ರ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಆಗಿದೆ. ಇನ್ನು ಮುಂದೆ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ಇದಾಗಬಾರ್ದು, ಇದೇ ಕಡೆದು ಅನ್ನೋ ರೀತಿ ಒಂದು ಮೆಸೇಜ್ ಹೋಗಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ನೋಡೋಣ. ಥ್ಯಾಂಕ್ ಯು.